ಕಿರುತೆರೆಯಲ್ಲಿ ಈಗ ಹೊಸ ಸೀರಿಯಲ್, ಹೊಸ ರಿಯಾಲಿಟಿ ಶೋಗಳ ಪರ್ವ ಶುರುವಾಗಿದೆ. ಒಂದಾದ ಮೇಲೊಂದು ರಿಯಾಲಿಟಿ ಶೋಗಳು ವೀಕ್ಷಕರನ್ನ ಮನರಂಜಿಸ್ತಿವೆ. ಇದೀಗ ಜೀ ಕನ್ನಡ ವಾಹಿನಿಯಲ್ಲಿ ಭರ್ಜರಿ ಬ್ಯಾಚುಲರ್ಸ್ ಮತ್ತೆ ಶುರುವಾಗ್ತಿದೆ. ಸೀಸನ್ 2 ತೆರೆ ಮೇಲೆ ಬರಲು ಸಿದ್ಧವಾಗಿದೆ. ಇದೀಗ ಈ ಶೋನಲ್ಲಿ ಡ್ರೋನ್ ಪ್ರತಾಪ್ ಡಿಂಪಲ್ ಕ್ವೀನ್ಗೆ ಪ್ರೇಮದ ಬಾಣ ಬಿಟ್ಟಿದ್ದಾರೆ. ಆದ್ರೆ ರಚಿತಾ ರಾಮ್ ಮಾತ್ರ ಶಾಕಿಂಗ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅಷ್ಟಕ್ಕೂ ಶೋನಲ್ಲಿ ಆಗಿದ್ದೇನು? ಪ್ರತಾಪ್ ಪ್ರಪೋಸಲ್ನ ರಚಿತಾ ರಾಮ್ ಒಪ್ಪಿಕೊಂಡ್ರಾ? ನಟಿಗೆ ಯಾರ್ಯಾರು ಪ್ರಪೋಸ್ ಮಾಡಿದ್ರು? ಈ ಬಗ್ಗೆ ಹೇಳ್ತೇನೆ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಜನರಿಗೆ ಮನರಂಜನೆ ನೀಡುವಲ್ಲಿ ಜೀ ಕನ್ನಡ ಎಕ್ಸ್ಪರ್ಟ್. ಸದಾ ಒಂದಲ್ಲ ಒಂದು ವಿನೂತನ ಕಾರ್ಯಕ್ರಮಗಳ ಮೂಲಕ ವೀಕ್ಷಕರನ್ನ ಮನರಂಜಿಸುತ್ತಾ ಬಂದಿದೆ. ವಾರದ ದಿನಗಳಲ್ಲಿ ಹಿಟ್ ಧಾರಾವಾಹಿಗಳನ್ನು ನೀಡ್ತಿದ್ರೆ, ವಾರಾಂತ್ಯದಲ್ಲಿ ರಿಯಾಲಿಟಿ ಶೋಗಳ ಮೂಲಕ ಜನರನ್ನ ರಂಜಿಸ್ತಿದೆ. ಈಗ ಮತ್ತೊಂದು ರಿಯಾಲಿಟಿ ಶೋ ಬರ್ತಿದೆ. ಅದು ಭರ್ಜರಿ ಬ್ಯಾಚುಲರ್ ಸೀಸನ್ 2. ಇದರ ಪ್ರೋಮೋ ರಿಲೀಸ್ ಆಗಿದೆ. ಇದರಲ್ಲಿ ಡ್ರೋನ್ ಪ್ರತಾಪ್ ರಚಿತಾ ರಾಮ್ಗೆ ಪ್ರೇಮದ ಬಾಣ ಬಿಟ್ಟಿದ್ದಾರೆ. ರಚಿತಾ ರಾಮ್ ಭರ್ಜರಿ ಬ್ಯಾಚುಲರ್ಸ್ ನಲ್ಲಿ ಜಡ್ಜ್ ಆಗಿದ್ದಾರೆ. ಪ್ರೋಮೋ ಡಿಫ್ರೆಂಟ್ ಆಗಿದ್ದು, ಹುಡುಗರ ಶಾಪ ವಿಮೋಚನೆ ಬಗ್ಗೆ ಒಂದು ಡ್ರಾಮಾವೇ ಕ್ರಿಯೇಟ್ ಆಗಿದೆ. 10,000 ವರ್ಷಗಳ ಹಿಂದೆ ಸುಂದರಿಯನ್ನ ಪಟಾಯಿಸಲು ಆದಿಮಾನವ ಗಾಲಿಯನ್ನ ಕಂಡು ಹಿಡಿದ. ಗಾಲಿ ಮನದಾಳದ ಬದಲು ಪಾತಾಳಕ್ಕೆ ಇಳಿಯಿತು. ಪ್ರೀತಿಯ ಕಿಚ್ಚು ಹಚ್ಚಲು ಬಂದವ ಬೆಂಕಿಯಲ್ಲಿ ಮರೆಯಾಗಿ ಹೋದ. ಹೂ ತಂದವ ಮಿಂಚಿನಂತೆ ಮರೆಯಾದ. ಇವರ ಪ್ರೀತಿಯ ಹಸಿವು ಸ್ವಯಂವರಕ್ಕೂ ಕಾಲಿಟ್ಟಿತು ಎಂಬ ಸ್ಟೋರಿಯೊಂದಿಗೆ ಪ್ರೋಮೋ ರಿಲೀಸ್ ಆಗಿದೆ. ಪ್ರೋಮೋದಲ್ಲಿ ರಾಜನಾಗಿ ಡ್ರೋನ್ ಪ್ರತಾಪ್ ಕಾಣಿಸಿಕೊಂಡಿದ್ದಾರೆ. ಈ ವೇಳೆ ಡ್ರೋನ್ ಪ್ರತಾಪ್ ರಚಿತಾ ರಾಮ್ಗೆ ಪ್ರೇಮದ ಬಾಣ ಬಿಟ್ಟಿದ್ದಾರೆ. ಆದ್ರೆ ಆ ಪ್ರೇಮದ ಬಾಣ ಮಿಸ್ ಆಗಿ ರಾಜನಿಗೆ ತಾಗಿದೆ. ಆಗ ರಚಿತಾ ರಾಮ್, ನೀವುಗಳು ನನ್ನ ಹಿಂದೆ ಎಷ್ಟು ವರ್ಷ ಬಂದ್ರೂ ನಾನು ನಿಮ್ಗೆ ಬೀಳಲ್ಲ ಎಂದಿದ್ದಾರೆ. ಈ ವೇಳೆ ಪ್ರೇಮಲೋಕದ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸಖತ್ ಎಂಟ್ರಿ ಆಗಿದೆ. ಆಗ ಹುಡುಗರು 10,000 ವರ್ಷಗಳಿಂದ ಒಂದು ಹುಡುಗಿನೂ ಬೀಳಿಸ್ಕೊಳ್ಳಿಕ್ಕೆ ಆಗ್ಲಿಲ್ಲ, ಯಾವ ಹುಡುಗಿನೂ ಬೀಳ್ತಿಲ್ಲ ಅಂತ ಹೇಳಿದ್ದಾರೆ. ಆಗ ಚೈಲ್ಡ್ ನನ್ನ ಮಕ್ಕಳ, ನೀವು ಹೀಗಿದ್ರೆ ಯಾವ ಹುಡುಗಿನೂ ಬೀಳಲ್ಲ, ನನ್ನ ಸ್ಕೂಲ್ಗೆ ಸೇರ್ಕೊಳ್ಳಿ ಅಂತ ಕ್ರೇಜಿ ಸ್ಟಾರ್ ಹೇಳಿದ್ದಾರೆ. ಇನ್ನು ಭರ್ಜರಿ ಬ್ಯಾಚುಲರ್ ಸೀಸನ್ 2 ನಲ್ಲಿ ರಚಿತಾ ರಾಮ್ ಹಾಗೂ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಜಡ್ಜಸ್ ಆಗಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 10ರಲ್ಲಿ ಭಾಗವಹಿಸಿದ ರಕ್ಷಕ್ ಬುಲೆಟ್, ಡ್ರೋನ್ ಪ್ರತಾಪ್, ಸರಿಗಮಪ ಸೀಸನ್ 20ರ ವಿಜೇತ ದರ್ಶನ್ ನಾರಾಯಣ್, ಇದೇ ವರ್ಷ ಸರಿಗಮಪ ಕಾರ್ಯಕ್ರಮಕ್ಕೆ ಆಡಿಷನ್ ನೀಡಿದ ಪ್ರೇಮ್ ಥಾಪಾ, ಪ್ರವೀಣ್ ಜೈನ್ ಕೂಡ ಇದ್ದಾರೆ. ಜೊತೆಗೆ ಕಲರ್ಸ್ ಕನ್ನಡದಲ್ಲಿ ಗಿಚ್ಚಿ ಗಿಲಿಗಿಲಿ ಶೋನಲ್ಲಿ ಮಿಂಚಿದ್ದ ಕೆಲವರು ಭರ್ಜರಿ ಬ್ಯಾಚುಲರ್ಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಈ ಬಾರಿ ಈ ರಿಯಾಲಿಟಿ ಶೋ ಯಾವ ರೀತಿ ಮನರಂಜನೆ ನೀಡಲಿದೆ ಅನ್ನೋ ಕುತೂಹಲ ಎಲ್ಲರಿಗೂ ಇದೆ. ನಮಸ್ಕಾರ.